ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಪ್ರಮುಖ ವೃತ್ತ ಗಾಂಧಿ ಚೌಕ್ನಲ್ಲಿ ಸುಮಾರು 1.65 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಪೊಲೀಸ್ ಠಾಣೆ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಕಚೇರಿ ಕಟ್ಟಡ ಕಾಮಗಾರಿ ಮುಗಿದು 1 ವರ್ಷ ಗತಿಸಿದ್ರೂ ಪೊಲೀಸ್ ಠಾಣೆ ಉದ್ಘಾಟಿಸಿಲ್ಲ. 8 ತಿಂಗಳ ಹಿಂದೆಯೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಪೊಲೀಸ್ ವರಿಷ್ಠಾಧಿಕಾರಿಗೆ ಹಸ್ತಾಂತರ ಮಾಡಿದೆ. ಆದರೆ ಹಸ್ತಾಂತರವಾಗಿ 8 ತಿಂಗಳು ಕಳೆದರೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ನೂತನ ಕಚೇರಿ ಕಟ್ಟಡ ಉದ್ಘಾಟನೆ ಗೋಜಿಗೆ ಹೋಗಿಲ್ಲ. ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಸಂಗೀತ ಅಧಿಕಾರ ಸ್ವೀಕರಿಸಿ ಇಲ್ಲಿಗೆ 1 ವರ್ಷ ಪೂರೈಸಿದೆ. ಆದರೆ ಈವರೆಗೂ ಸರ್ಕಾರದ ಹಾಗೂ ಜಿಲ್ಲಾಡಳಿತ ಗಮನಕ್ಕೆ ತಂದು ಚರ್ಚೆ ನಡೆಸುವ ಉಸಾಬರಿಗೂ ಹೋಗಿಲ್ಲ. ಹೀಗಾಗಿ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಕಟ್ಟಡ ಪುಂಡ ಪೋಖರಿಗಳ ಅಡ್ಡಿಯಾಗಿ ಮಾರ್ಪಟ್ಟಿದೆ. ಕೂಡಲೇ ಸರ್ಕಾರ ಕುಂಟು ನೆಪ ಹೇಳಿದೆ ಪೊಲೀಸ್ ಠಾಣೆ ಕಚೇರಿ ಉದ್ಘಾಟನೆ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆಗ್ರಹ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ಮಾಡಿ ಮಾತನಾಡಿರುವಂತಹ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್, ಯಾದಗಿರಿ ಜಿಲ್ಲಾ ಕೇಂದ್ರವಾಗಿ 14 ವರ್ಷ ಕಳೆದ ಬಳಿಕ ನಿಜಾಮರ ಕಾಲದಲ್ಲಿ ನಿರ್ಮಿಸಿದ ಪೊಲೀಸ್ ಠಾಣೆ ಕಟ್ಟಡ ಕೆಡವಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಆದರೆ ಉದ್ಘಾಟನೆ ಮಾಡದಿರುವುದು ದುರ್ದೈವದ ಸಂಗತಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪೊಲೀಸರ ಸ್ಥಿತಿಯೇ ಕೈದಿಗಳ ಸ್ಥಿತಿಯಾಗಿದೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಜಾಗ ಇಲ್ಲದಂತಾಗ್ತಾ ಇದೆ. ಹೀಗಾಗಿ ಕೂಡಲೇ ಉದ್ಘಾಟಿಸಿ ಕಚೇರಿ ಮಾಡಿಕೊಳ್ಳಿ, ಇಲ್ಲಾಂದ್ರೆ ಪೊಲೀಸ್ ಕ್ವಾರ್ಟರ್ಸ್ ಅಥವಾ ಬಾಡಿಗೆ ಕೊಟ್ಟರೆ ಬಾಡಿಗೆ ಹಣವಾದ್ರೂ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಪೊಲೀಸ್ ಠಾಣೆ ಕಟ್ಟಡ ಉದ್ಘಾಟನೆಗೆ ಗೃಹ ಸಚಿವರೇ ಬರಬೇಕಾಗಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಉದ್ಘಾಟಿಸಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಗಾಂಧಿ ಚೌಕಲ್ಲಿ ಇರ್ತಕ್ಕಂಥ ಟೌನ್ ಪೊಲೀಸ್ ಸ್ಟೇಷನ್ ಹಿಂದೆ ನಿಜಾಮ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಸ್ಟೇಷನ್ ಅನ್ನು ತೆರವುಗೊಳಿಸಿ ಇವಾಗ 1,65,00,000 ರೂಪಾಯಿದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಿ ಸುಮಾರು 1 ವರ್ಷ ಗತಿಸಿತು. ಇಲ್ಲಿವರೆಗೆ ಅದು ಉದ್ಘಾಟನಾ ಭಾಗ್ಯ ಕಂಡಿಲ್ಲ. ಇದು ಆ ಸ್ಟೇಷನಿಗೆ ಗೇಟ್ ಕೀಲಿ ಹಾಕಿರೋಂಥ ಅಲ್ಲಿ ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿದೆ. ಕಸ ಕಡ್ಡಿಗಳು ಬಿದ್ದು ಕೇಸಿ ಇವತ್ತು ಏನದ ಹೆಗಣ ಸೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಈಗ ಹಳೆ ಕ್ವಾರ್ಟರ್ಸ್ನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನರಕಯಾತನ ಅನುಭವಿಸ್ತಕ್ಕಂಥದ್ದು. ಇದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಸ್ತಾಂತರ ಮಾಡಿ ಸುಮಾರು 7-8 ತಿಂಗಳು ಗತಿಸಿದ್ರು ಕೂಡ ಇಲ್ಲಿವರೆಗೆ ಇದ್ರ ಬಗ್ಗೆ ಯಾವುದೇ ಉಸ್ತುವಾರಿ ಸಚಿವರ ಜೊತೆಗಾಗಲಿ, ಹೋಮ್ ಮಿನಿಸ್ಟರ್ ಜೊತೆಗಾಗಲಿ, ಸ್ಥಳೀಯ ಶಾಸಕರ ಜೊತೆಗೆ ಚರ್ಚೆ ಮಾಡಿಲ್ಲ. ಯಾರು ಪೊಲೀಸ್ ವರಿಷ್ಠಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಇವರು ಬಂದು 1 ವರ್ಷ ಆಯಿತು, ಈ ಪೊಲೀಸ್ ಸ್ಟೇಷನ್ ನೋಡಲಾಗೆ ಹೋಗಿಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಸಾರ್ವಜನಿಕರ ತೆರಿಗೆಯಲ್ಲಿ ಕಡಿಮೆ ಮಾಡಿದಂಥ ಆ ಕಟ್ಟಡವನ್ನು ಹಸ್ತಾಂತರ ಮಾಡಿ ಸಾರ್ವಜನಿಕರ ಅನುಕೂಲ ಮಾಡಿಕೊಡ್ಬೇಕು ಹೊರತಾಗಿ ಇಲ್ಲದಿದ್ದರೆ 1 ವಾರದೊಳಗೆ ನಿಗದಿಪಡಿಸದಿದ್ದರೆ ಆ ಸ್ಟೇಷನ್ಗೆ ಜಾಲಿ ಮುಳ್ಳು ಪಡೆದು ಕಚ್ಚಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತೀವಿ. ಇಲ್ಲದಿದ್ದರೆ ಯಾರಿಗಾರು ಬಾಡಿಗೆ ಕೊಡಿ, ಸಾರ್ವಜನಿಕರ ಕಟ್ಟಿದ ತೆರಿಗೆ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಭರ್ತಿ ಆಗ್ತದೆ. ಯಾರಿಗೆ ಬಾಡಿಗೆ ಕೊಡಿ, ಇಲ್ಲಾಂದ್ರೆ ತಕ್ಷಣ ಉದ್ಘಾಟನೆ ಮಾಡಿ ಸ್ಥಳೀಯರಿಗೆ ಏನಂತ ಅಲ್ಲಿಗೆ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡಿ. ಇಲ್ಲದಿದ್ದರೆ ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಮಾನ್ಯ ಇದಕ್ಕೆಲ್ಲ ಹೊಣೆ ಯಾರಂದ್ರೆ ಪೊಲೀಸ್ ವರಿಷ್ಠ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಸ್ಟೇಷನ್ ಏನಾದಂದ್ರೆ ಪಾಳು ಬಿದ್ದು ಇವತ್ತಿನ ದಿವಸ ಕುಗ್ಗ ಪೊಲೀಸ್ ಠಾಣೆ ಆಗಿ ಮಾರ್ಪಟ್ಟಿದೆ. ಇದಕ್ಕೆ ಉಸ್ತುವಾರಿ ಸಚಿವರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೋದು, ಸ್ಥಳೀಯ ಶಾಸಕರ ಕಡೆಯಿಂದ ನೋಡೋದು, ಗೃಹ ಸಚಿವರೇ ಬರ್ಬೇಕಂತಕ್ಕಂಥದ್ದು ಎಲ್ಲ ಅವರು ಈ ಕಡೆ ಟೂಪ್ ಇದ್ದಾಗ ಬಂದಾಗ ಮಾಡಲಿ. ಆದರೆ ಇದನ್ನೇ ಹಿಡ್ಕೊಂಡ್ ಕೇಸಿ 1 ವರ್ಷ ತನಕ ಬಿಲ್ಡಿಂಗ್ ಇಟ್ಕೊಂಡು ಕತ್ತಲಲ್ಲಿ ಬಿಲ್ಡಿಂಗ್ ಕಾಯ್ತಕ್ಕಂಥ ವ್ಯವಸ್ಥೆ ಆಗ್ಬಾರ್ದು. 1 ವಾರದಾಗ ನಿಗದಿಪಡಿಸದಿದ್ರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿ ವಿರುದ್ಧನೇ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಬಸವರಾಜ್ ಇಟಗಿ, ಬಾಬಾಖಾನ್, ಸಾಬಯ್ಯ, ವಿಶ್ವನಾಥ್, ಭೀಮಶೆಪ್ಪ, ರಾಜು ಸೇರಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.